ಉನ್ನತ ಶಿಕ್ಷಣ ಮಾಡುವಂತಹ ಆಸೆ ನಿಮಗಿದೆಯಾ? ಇದನ್ನು ಮಾಡಲು ನಿಮಗೆ ಹಣ ಅಡಚಣೆಯಾಗಿ ಕಾಡ್ತಾ ಇದೆಯಾ? ಸೊ ಇಲ್ಲಿದೆ ಕರ್ನಾಟಕದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಹರಿವು ಯೋಜನೆ ನಿಮಗಾಗಿ. ಸ್ಪೆಷಲಿ ಮೈನಾರಿಟಿ ಕಮಿಟಿಲಿರುವಂತಹ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಪೌರ್ಸಿ ಹಾಗೂ ಬೌದ್ಧ ಜನಗಳಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ. ಯೋಜನೆಯಲ್ಲಿ ಅತಿ ಕಡಿಮೆ ಬಡ್ಡಿಯ ಮೂಲಕ ಸಾಲವನ್ನು ಸರ್ಕಾರ ನೀಡ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕೋರ್ಸ್ಗಳು ಇಂಜಿನಿಯರಿಂಗ್ ಮಾಡ್ಬೋದು, ಡಾಕ್ಟರ್ಗಳು ಮಾಡ್ಬೋದು, BCom, BSc ಅಥವಾ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ನೀವು ಮಾಡ್ಬೋದು. ಅವರ ಆದಾಯದ ಮಿತಿ ಕೇವಲ 8 ಲಕ್ಷ. ಸೊ ಹಾಗೂ ನಿಮಗೆ ಟೋಟಲ್ ಯಾವುದೇ ಲೋನ್ ಬಂದರೂ 2% ಬಡ್ಡಿಯಂಗೆ ಸರ್ಕಾರ ನಿಮಗೆ ಅನುದಾನವನ್ನು ಅಥವಾ ಸ್ಕಾಲರನ್ನು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಎಲಿಜಿಬಿಲಿಟಿ ವೆರಿ ಸಿಂಪಲ್ಲು. ಈ ಅಭ್ಯರ್ಥಿಯು ಕರ್ನಾಟಕದ ವಾಸಿಯಾಗಿರಬೇಕು ಹಾಗೂ ಕೌಟುಂಬಿಕ ಆದಾಯ ನಾನು ಹೇಳ್ದಂಗೆ 8 ಲಕ್ಷ ಇರಬೇಕು. ನೀಟ್ ಅಥವಾ CET ಪಾಸ್ ಆಗಿದ್ದರೆ ನಿಮಗೆ ನೇರವಾಗಿ ಈ ಸೌಲಭ್ಯ ಸಿಗುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ ಅರ್ಜಿನ ಹೇಗೆ ಸಲ್ಲಿಸೋದು ಅಂತಂದರೆ, ನೀವು ಡೈರೆಕ್ಟಾಗಿ KMDC ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ತಾಲೂಕು ಜಿಲ್ಲಾ ಮಟ್ಟದ ಕಚೇರಿಗಳಲ್ಲೇ ಹೋಗಿ ನೀವು ಅಪ್ಲಿಕೇಶನ್ನ ತೊಗೊಂಡು ಫಿಲ್ ಮಾಡಿ ಆನ್ಲೈನ್ ಮೂಲಕ ಆದರೂ ಹಾಕ್ಬೋದು, ಆಫ್ಲೈನ್ ಮೂಲಕ ಆದರೂ ಹಾಕ್ಬೋದು. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ, ಮಾನ್ಯ ಅಲ್ಲಿರುವಂತಹ MLA ರೆಕಮೆಂಡೇಷನ್ ಲೆಟರ್ ಕೇಳ್ಬೋದು. ಸೊ ಕಾಯ್ದೆಯ ಪ್ರಕಾರ ಇಲ್ಲೆಲ್ಲೂ MLA ಲೆಟ್ರು ಮ್ಯಾಂಡೇಟರಿ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ಗಳು ಈ ಲೆಟರ್ನ ತನ್ನಿ ಅಂತಾರೆ. ಸೊ ಅದನ್ನು ಹೋರಾಟ ಮಾಡಿ ನೀವು ಗೆದ್ದು ಲೋನನ್ನು ಪಡೀರಿ ಅಂತ ಹೇಳಿ ಆಶಿಸ್ತಾ, ಕನಸು ನಿಮ್ಮದು, ಸಹಕಾರ ನಮ್ಮದು. ಈ ವಿಡಿಯೋನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಬೇಕಾದಂತಹ ಅಲ್ಪಸಂಖ್ಯಾತರಿಗೆ ತಲುಪಿಸಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ.